For more life-changing practical lessons, subscribe to our YouTube channel, Hope of Life. ಕಣ್ಣಿಗೆ ಕಾಣಿಸುವ ನಯನಾನಂದವನ್ನು ನೀಡುವುದು ಮಾತ್ರ ಸೌಂದರ್ಯವಲ್ಲ. ನಿಜವಾದ ಸೌಂದರ್ಯ ವ್ಯಕ್ತಿಯು ಅದೃಶ್ಯವಾದರೂ ಅಸ್ತಿತ್ವದಲ್ಲಿದ್ದು ಅನೇಕರನ್ನು ಆಕರ್ಷಿಸುತ್ತದೆ. ಫ್ಲೈಟ್ ಹಾರುವುದಕ್ಕೆ ಸಿದ್ಧವಾಗಿದೆ. ಎಲ್ಲ ಪ್ರಯಾಣಿಕರು ತಮ್ಮ ಆಸನಗಳ ಮೇಲೆ ಕುಳಿತುಕೊಂಡಿದ್ದಾರೆ. ಸುಂದರವಾದ ಹುಡುಗಿಯೊಬ್ಬಳು ಓಡಿ ಬರುತ್ತಿದ್ದಾಳೆ. ಅವಳೇ ಲಾಸ್ಟ್ ಪ್ಯಾಸೆಂಜರ್. ಕುಳಿತುಕೊಳ್ಳಲು ತನ್ನ ಸೀಟನ್ನು ಹುಡುಕುತ್ತಾ ಇರಲು ಖಾಲಿ ಇರುವ ಸೀಟೊಂದು ಕಾಣಿಸಿತು. ಅದೇ ಅವಳಿಗಾಗಿ ಕಾದಿರಿಸಿದ ಸೀಟು. ಕುಳಿತುಕೊಳ್ಳೋಣ ಅಂತ ಹತ್ತಿರ ಹೋಗ್ತಾಳೆ. ಪಕ್ಕದ ಸೀಟ್ನಲ್ಲಿ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ. ಆ ವ್ಯಕ್ತಿಗೆ ಎರಡೂ ಕೈಗಳಿಲ್ಲ. ಅದನ್ನು ನೋಡಿದ ಅವಳಿಗೆ ಒಂದು ರೀತಿಯ ಅಸಹ್ಯ. ಛೆ ಎಂದುಕೊಂಡು ಏರ್ ಹೋಸ್ಟಸ್ನ ಕರೆದಳು. ಏರ್ ಹೋಸ್ಟಸ್ ಬಂದು, ಹೇಳಿ ಮೇಡಮ್, ಎನಿ ಪ್ರಾಬ್ಲಮ್ ಎಂದು ಕೇಳಿದರು. ಮೇಡಮ್, ನಾನು ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಆಗುವುದಿಲ್ಲ, ನನಗೋಸ್ಕರ ಬೇರೆ ಸೀಟ್ ಅರೇಂಜ್ ಮಾಡ್ತೀರಾ ಅಂತ ಹುಡುಗಿ ಕೇಳಿದಳು. ಯಾಕೆ ಮೇಡಮ್ ಅಂತ ಏರ್ ಹೋಸ್ಟಸ್ ಕೇಳಿದರು. ಇವರನ್ನು ನೋಡಿದರೆ ನನಗೆ ಅಸಹ್ಯವಾಗ್ತಾ ಇದೆ. ಎರಡೂ ಕೈಗಳಿಲ್ಲ. ಇವರ ಪಕ್ಕದಲ್ಲಿ ಕುಳಿತು ಪ್ರಯಾಣ ಮಾಡುವುದಕ್ಕೆ ನನಗೆ ಆಗುವುದಿಲ್ಲ ಅಂದಳು. ಎಲ್ಲ ಪ್ರಯಾಣಿಕರು ಕೇಳಿಸಿಕೊಳ್ಳುತ್ತಿದ್ದಾರೆ. ಇವರೇನು ಹೀಗೆ ಮಾತನಾಡುತ್ತಿದ್ದಾರೆ ಅಂತ ಏರ್ ಹೋಸ್ಟಸ್ ಶಾಕ್ ಆಗ್ತಾರೆ. ಓಕೆ ಮೇಡಮ್, ನಾನು ನಿಮಗೋಸ್ಕರ ಬೇರೆ ಸೀಟ್ ಅರೇಂಜ್ ಮಾಡ್ತೀನಿ ಅಂತ ಹೋಗ್ತಾಳೆ. ಒಂದೆರಡು ನಿಮಿಷದ ನಂತರ ಬಂದು, ಸಾರಿ ಮೇಡಮ್, ಒಂದು ಸೀಟ್ ಕೂಡ ಖಾಲಿ ಇಲ್ಲ. ಆದರೆ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಇನ್ನೊಂದು ಅವಕಾಶವಿದೆ, ನಾನು ನಮ್ಮ ಕ್ಯಾಪ್ಟನ್ ಹತ್ತಿರ ಹೋಗಿ ಕೇಳಿಬರುತ್ತೇನೆ ಎಂದು ಹೇಳಿ ಏರ್ ಹೋಸ್ಟಸ್ ಕ್ಯಾಪ್ಟನ್ ಹತ್ತಿರ ಹೋಗಿ ಮಾತನಾಡಿ 2 ನಿಮಿಷಗಳ ನಂತರ ತಿರುಗಿ ಬಂದು, ಎಸ್ ಮೇಡಮ್, ನಮ್ಮ ಏರ್ಲೈನ್ ರೂಲ್ಸ್ ಪ್ರಕಾರ ಎಕನಾಮಿಕ್ ಕ್ಲಾಸಲ್ಲಿರೋ ಪ್ಯಾಸೆಂಜರ್ಸ್ನ ಬಿಸ್ನೆಸ್ ಕ್ಲಾಸ್ಗೆ ಕರೆದುಕೊಂಡು ಹೋಗಿರೋದು ಇಲ್ಲಿಯವರೆಗೂ ನಡೆದಿಲ್ಲ. ಅದು ನಮ್ಮ ರೂಲ್ಸ್ಗೆ ವಿರುದ್ಧ. ಆದರೆ ನಮ್ಮ ಪ್ಯಾಸೆಂಜರಿಗೆ ನೋವಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ಅದಕ್ಕಾಗಿ ನಮ್ಮ ರೂಲ್ಸ್ ಮೀರಿ ಒಂದು ಸೀಟನ್ನು, ಎಕನಾಮಿಕ್ನಲ್ಲಿರುವ ಸೀಟನ್ನು ನಾವು ಬಿಸ್ನೆಸ್ ಕ್ಲಾಸ್ನಲ್ಲಿ ಅರೇಂಜ್ ಮಾಡಿದ್ದೇವೆ ಎಂದಳು. ಅದನ್ನು ಕೇಳಿದ ಅವಳು ಥ್ಯಾಂಕ್ ಯು ಅಂತ ಹೇಳಿ ತನ್ನ ಹ್ಯಾಂಡ್ ಬ್ಯಾಗ್ ತೆಗೆದುಕೊಂಡು ಹೊರಡುವುದಕ್ಕೆ ಸಿದ್ಧಳಾಗ್ತಾಳೆ. ಆಗ ಏರ್ ಹೋಸ್ಟಸ್ ಅಂತಾರೆ, ಎಕ್ಸ್ಕ್ಯೂಸ್ ಮಿ ಸರ್, ದಯವಿಟ್ಟು ನೀವು ಬರ್ತೀರಾ? ನಿಮಗೋಸ್ಕರ ಅಲ್ಲಿ ಸೀಟ್ ಅರೇಂಜ್ ಮಾಡಿದ್ದೀವಿ. ಈ ಥರ ಸಂಕುಚಿತ ಭಾವನೆಗಳಿರುವವರ ಪಕ್ಕದಲ್ಲಿ ಕುಳಿತು ಪ್ರಯಾಣ ಮಾಡುವುದು ನಿಮಗೆ ತೊಂದರೆಯಾಗುತ್ತದೆ. ಪ್ಲೀಸ್ ಕಮ್ ಸರ್ ಎಂದರು. ಏರ್ ಹೋಸ್ಟಸ್ ಹಾಗೆ ಹೇಳಿದ ತಕ್ಷಣ ಎಲ್ಲ ಪ್ರಯಾಣಿಕರು ಎದ್ದು ನಿಂತು ಚಪ್ಪಾಳೆ ತಟ್ಟಿ ಸ್ಪಂದಿಸುತ್ತಾರೆ. ಅದನ್ನು ನೋಡಿ ಅಂದವಾದ ಹುಡುಗಿ ತಲೆ ಕೆಳಗೆ ಮಾಡಿ ಆ ಸೀಟಿನ ಮೇಲೆ ಕುಳಿತುಕೊಳ್ಳುತ್ತಾಳೆ. ನಂತರ ಎರಡೂ ಕೈಗಳಿಲ್ಲದ ವ್ಯಕ್ತಿ ಎದ್ದು ನಿಂತು ಅಂತಾನೆ, ಇವನ ಪಕ್ಕದಲ್ಲಿ ಕುಳಿತು ನಾನು ಪ್ರಯಾಣ ಮಾಡುವುದಿಲ್ಲ ಅಂತ ಯಾವಾಗ ಈ ಹುಡುಗಿ ಅಂದಳೋ ಆ ಕ್ಷಣದಲ್ಲೇ ನನಗೆ ವಿಪರೀತವಾದ ನೋವಾಯಿತು. ಇಂತಹ ಭಾರತೀಯರಿಗೋಸ್ಕರನ ನಾನು ಭಾರತ ದೇಶದ ಆರ್ಮಿಯಲ್ಲಿ ಗಡಿಭಾಗದಲ್ಲಿ ಹೋರಾಡಿ 2 ಕೈಗಳನ್ನು ಕಳೆದುಕೊಂಡದ್ದು ಅಂತ ಎಷ್ಟು ನೋವಾಯಿತು. ಆದರೆ ಈ ನಿಮ್ಮೆಲ್ಲರ ಸ್ಪಂದನೆ ನೋಡಿ, ಇಲ್ಲ, ಇಂತಹ ಭಾರತೀಯರಿಗೋಸ್ಕರ ನಾನು ಕೈ ಕಳೆದುಕೊಂಡಿದ್ದಕ್ಕೆ ಗರ್ವಪಡುತ್ತೇನೆ ಅಂತ ಹೇಳ್ತಾರೆ. ನಿಜವಾದ ಸೌಂದರ್ಯ ನಿಮ್ಮ ಕ್ಯಾರೆಕ್ಟರ್, ಉತ್ತಮ ಗುಣಗಳು, ಸಕಾರಾತ್ಮಕ ಭಾವನೆ ಹಾಗೂ ಉತ್ತಮ ಆಲೋಚನೆಗಳು. ಉತ್ತಮ ಹೃದಯದ ಸೌಂದರ್ಯದ ಹೊಳಪಿಗೆ ಯಾವ ಸೌಂದರ್ಯದ ಹೊಳಪು ಸಾಟಿ ಇಲ್ಲ. ಶರೀರದಲ್ಲಿ ಯಾವ ಸೌಂದರ್ಯವೂ ಶಾಶ್ವತವಾಗಿರುವುದಿಲ್ಲ. ಸೌಂದರ್ಯ ಇರುವುದು ವ್ಯಕ್ತಿಯ ವಿಚಾರದಲ್ಲಿ, ಅವರ ಮಾತು, ವ್ಯವಹಾರ, ಸಂಸ್ಕಾರದಲ್ಲಿ. ಯಾರ ಜೀವನದಲ್ಲಿ ಇವೆಲ್ಲವೂ ಇದೆಯೋ ಅವರೇ ನಿಜವಾದ ಸೌಂದರ್ಯವುಳ್ಳವರು. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ.